ಹೇಳೋ ನಮಸ್ಕಾರ. ವಿಶ್ವಾದ್ಯಂತ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋದರಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವರೇಟ್ ಆತ್ಮೀಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ ನಿಮ್ಮನೆಯ ಉಂಡಾಡಿ ಗುಂಡನ ನಿಮ್ಮನೆಯ ಈ ಫನ್ ಮ್ಯಾನ್ ಫಸ್ಟ್ ಟೈಮ್ ನೋಡಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಷ್ಟಪಟ್ಟು ಆಟೋ ಚಾಲಕನಾಗಿ ರುಚಿಯಾದಂಥ ಕಬಾಬ್, ಕೋಳಿ ಕಬಾಬು ಅಂಗಡಿಗೆ ಬಂದಿದ್ದೀವಿ. ಎಲ್ಲಿ ಅಂತ ಕೇಳಿದ್ರ ಪ್ರಕಾಶ್ ನಗರದಲ್ಲಿ ಪಕ್ಕ ರುಚಿ, ಪಕ್ಕ ಎಲೆ ಮರೆ ಕಾಯಿ ಅಂಗಡಿ. ಬನ್ನಿ, ಫುಲ್ ವಿಡಿಯೋ ನೋಡಿ. ವಿಡಿಯೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡಿ, ಸಖತ್ತಾಗಿರುವಂಥ ಕಬಾಬ್ನ ತಿನ್ನಿ. ಏನಣ್ಣ ಎಣ್ಣೆ ಒಳಗೆ ಕೈ ಹಾಕ್ತಿಲ್ಲ ಅಣ್ಣ, ನಿನ್ನ ಬಾಯಿಗೆ ಬೆಲ್ಲ ಹಾಕ. ಈ ಕಬಾಬ್ ಅಂಗಡಿ ತುಂಬಾ ಫೇಮಸ್, ದಯವಿಟ್ಟು ತಗೊಳ್ಳಿ. ಯಾರೇ ಆಗ್ಲಿ ಅವ್ರ ಕಡೆಯಿಂದ ಪರಿಚಯ ಮಾಡಿಸಿ ಕಳಿಸಿ. ಒಂದು ಪೀಸ್ 30 ಗ್ರಾಮ್ ಬರುತ್ತೆ. 30 ಗ್ರಾಮ್ ಬರುತ್ತೆ. 100 ಗ್ರಾಮ್ 5 ಪೀಸ್. ಓಕೆ. ಸ್ಕಿನ್ ಪೀಸ್ ವಿತ್ ಸ್ಕಿನ್. ವಿತ್ ಸ್ಕಿನ್ ಇದು? ಹಾಂ. ಓಕೆ. ಇದು ವಿಂಗ್ಸ್ ಲಾಲಿಪಾಪ್. ಓಕೆ. 100 ಗ್ರಾಮ್ 4 ಪೀಸ್ ಬರುತ್ತೆ. ಆಯ್ತು ಮಗ. ಆಯ್ತು ಮಗ. ಕಬಾಬು ಇನ್ನೊಂದು ಯಾವುದದು? ಪುದೀನ ಕಬಾಬಾ? ಪುದೀನ ಕಬಾಬ್. ಬಾ. ಯಾವ ಪೀಸ್ ಬೇಕು ಅದನ್ನು ತೆಗೆದುಕೊಡ್ತೀರಾ ಸರ್? ವಿಂಗ್ಸು, ಲಾಲಿಪಾಪು, ಗ್ರೀನ್ ಕಬಾಬು, ರೆಡ್ ಕಬಾಬು, ಯಾವ್ದು ಬೇಕು ಅವ್ರು ಯಾವ್ದು ಕೇಳಿದ್ರು. ಸ್ಕಿನ್ ಇದೆ, ಎಲ್ಲ ಇದೆ.
ನಾವಿವತ್ತು ಆಗಲೇ ಹೇಳ್ದಂಗೆ ಪ್ರಕಾಶ್ ನಗರ ಮೇಯ್ನ್ ರೋಡಲ್ಲಿರುವಂಥ ಅದೇ ಅಯ್ಯಪ್ಪ ಟೆಂಪಲ್ ರೋಡಲ್ಲಿರುವಂಥ A1 ಕಬಾಬ್ ಸೆಂಟರ್ ಬಂದಿದ್ದೀವಿ. ಏನಿಲ್ಲ, ಇಂಗ್ಲೀಷ್ ಪೇಪರ್ ಮೇಲೆ ಇಸ್ತ್ರಿ ಎಲೆ ಇಟ್ಟು ಒಂದು ಕಡೆ ಪುದೀನಾ ಚಟ್ನಿಯನ್ನು ಹಾಕಿ ಮತ್ತೊಂದು ಕಡೆ ಒಂದು ನನ್ನಂಗೆ ದಪ್ಪಕ್ಕಿರೋವಂಥ ಕೋಳಿ ಕಾಲು ಲೆಗ್ ಪೀಸ್ ಹಾಕ್ಕೊಟ್ಟಿದ್ದಾರೆ. ಇನ್ನೊಂದು ಕಡೆ 5 ಪೀಸು ಕಬಾಬ್ ಕೊಟ್ಟಿದ್ದಾರೆ. 5 ಪೀಸ್ ಕಬಾಬು 50 ರೂಪಾಯಿ ಬರುತ್ತೆ. ಬನ್ನಿ ರುಚಿ ನೋಡೋಣ. ಮೊದಲಿಗೆ ಏನಿಲ್ಲ ಕಣ್ರಿ, ಒಂದು ಚಿಕನ್ ಪೀಸನ್ನ ಹಿಂಗೆ ತಗೊಂಡು ಜಸ್ಟ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ನೋಡಿ ಹೆಂಗಿದೆ ಚಿಕನ್ ಪೀಸ್, ಒಂದೊಂದು ಎಷ್ಟು ದಪ್ಪ ಇದೆ. ಆಹಾ, ಕರುಮ್ ಕುರುಮ್ ಕರುಮ್ ಕುರುಮ್ ಕರುಮ್ ಕುರುಮ್ ಅಂತಿದೆ. ಸಕ್ಕ ಜ್ಯೂಸಿಯಾಗೆ ಫ್ರೆಶ್ ಆಗಿರುವಂಥದ್ದು, ಅದ್ಭುತವಾಗಿ ಮ್ಯಾರಿನೇಟ್ ಮಾಡಿದ್ದಾರೆ. ವಿಶೇಷವಾಗಿ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಲೈಟಾಗಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಮಾಡಿರುವಂಥ ಕೋಳಿ ಕಬಾಬು ತಿಂತಾಗ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಪ್ರತಿ ಒಂದೊಂದು ಪೀಸು 30 ಗ್ರಾಮ್ ಇದೆ ಅಂತಾರೆ ಅವರು. ಯಾವ ಮಟ್ಟಕ್ಕೆ ಬಂದಿದೆ ನೋಡಿ. ಹಾಂ, ಈ ಕಬಾಬು ನಿಂಗೆ ತಗೊಂಡು ಬಾಯಿ ತುಂಬ ತಿಂತಾವ್ರೆ. ಕಬಾಬಿನ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ಗೂ, ವಿಶೇಷವಾಗಿ ಮೊಟ್ಟೆ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ಗೂ, ಒಳಗಡೆ ಇರುವಂಥ ಜ್ಯೂಸಿನೆಸ್ಗೂ ರುಚಿ ಏನಂತೀರ, ಅಮೋಘ, ಅದ್ದೂರಿ. ಕಬಾಬ್ನಂತೂ ತಿಂದಾಯ್ತು ಕಣ್ರಿ. ಒಂದು ಕಡೆ ಪುದೀನಾ ಚಟ್ನಿ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಈರುಳ್ಳಿ ಕೊಟ್ಟಿದ್ದಾರೆ. ಇನ್ನೂ ಬ್ಯಾಲೆನ್ಸು ಒಂದು 3 ಪೀಸ್ ಇದೆ ಕಬಾಬು. ಈ ಕಬಾಬು ನಿಂಗೆ ತಗೊಂಡು ಹಿಂಗಿಟ್ಟು ಪುದೀನಾ ಚಟ್ನಿನ ಹಿಂಗೆ ತಗೊಂಡು ಜಸ್ಟ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಅದ್ರ ಮೇಲೂ ಹಿಂಗಿಟ್ಟು ಆಹಾ ತಿಂತಾಯಿದ್ರೆ ಪುದೀನಾ ಚಟ್ನಿಗೆ ಅವ್ರು ಹಾಕಿರುವಂಥ ಮೆಣಸಿನ್ಕಾಯಿ ಖಾರಕ್ಕೂ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ಗೂ, ಜೊತೆಗೆ ಸಾಫ್ಟಾಗೆ ಕರುಮ್ ಕುರುಮ್ ಅನ್ನೋ ಕಬಾಬ್ಗೂ ರುಚಿ ನೆಕ್ಸ್ಟ್ ಲೆವೆಲ್ ರುಚಿ. ಪುದೀನಾ ಚಟ್ನಿ ಪಕ್ಕ ಹೋಟೆಲ್ ಸ್ಟೈಲಲ್ಲಿದ್ದರೆ, ಇನ್ನೂ ಪಕ್ಕ ಖಾರ ಇರೋದ್ರಿಂದ ನಾಟಿ ಸ್ಟೈಲಲ್ಲಿದ್ದರೆ, ಕಬಾಬ್ ಅಂತೂ ಪಕ್ಕ ಮನೆಯಲ್ಲಿ ಅಮ್ಮನೋ ಅಕ್ಕನೋ ಅಥವಾ ಶ್ರೀಮತಿಯವರು ಮಾಡಿಕೊಟ್ರೆ ಏನಿರುತ್ತೆ ಆ ಥರ ಇದೆ. ಪ್ರಕಾಶ್ ನಗರಕ್ಕೆ ಬಂದು ಇಲ್ಲಿ ನೀವು ಬರ್ತಿದ್ರೆ ಶುಕ್ರವಾರ ಶನಿವಾರ ಭಾನುವಾರ ಅಂತೂ A1 ಕಬಾಬ್ ಸೆಂಟರು ನಿಲ್ಲಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ನಾನಿವತ್ತು ಮಂಗಳವಾರ ಬಂದಿದ್ದೀನಿ. ಬಂದು ಅದ್ಭುತವಾದಂಥ ವಿಡಿಯೋ ಮಾಡೋಣ ಅಂತ ಬಂದು ಮಾಡಿದಂಥದ್ದು. ವಿಶೇಷವಾಗಿ ಈ ಕಬಾಬ್ ಬಗ್ಗೆ ಇನ್ನೂ ಹೇಳಬೇಕು ಅಂತಂದರೆ, ಈ ಕಬಾಬು ರುಚಿಯನ್ನು ತಿಂತ ಅದ್ಭುತ ಅಂತ ಹೇಳ್ತಾರೆ. ಯಾರು ಅಂತ ಕೇಳಿದ್ರ, ಮನೆಯಲ್ಲಿರುವಂಥ ತಾಯಂದರು, ಪುಟಾಣಿ ಬಟಾಣಿ ಮಕ್ಕಳು. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಹಿರಿಯ ನಾಗರಿಕರಿಗೆ ಈ ಕಬಾಬು ಖಂಡಿತ ಇಷ್ಟ ಆಗೇ ಆಗುತ್ತೆ ಕಣ್ರಿ. ಐ ಆಮ್ ಎಂಜಾಯಿಂಗ್ ಇಟ್ ಟು ದಿ ಕೋರ್. ಫೈನಲಿ ಲಾಸ್ಟ್ ಒಂದೇ ಒಂದು ಪೀಸ್ ಇದೆ ಕಣ್ರಿ ಕಬಾಬು. ಲೆಗ್ ಪೀಸ್ ತಿನ್ನೋಕ್ಕೆ ಮುಂಚೆ ಇದೊಂದು ಪೀಸ್ ಇದೆ. ಈ ಪೀಸನ್ನ ಹಿಂಗೆ ತಗೊಂಡು ಚಟ್ನಿನ ನಿಮ್ಗೆ ಹಿಂಗೆ ತೋರಿಸ್ತಾ, ಲೆಗ್ ಪೀಸ್ ಇದು ಏನಿಲ್ಲ ನೋಡಿ. ಕಿಂತ ದಪ್ಪ ಪೀಸು ಈರುಳ್ಳಿ ಮೇಲಿರುವಂಥ ಪುದೀನಾ ಚಟ್ನಿನೂ ತಿಂತಾಯಿದ್ರೆ ಈರುಳ್ಳಿ ಪೀಸ್ಗೂ ಕಬಾಬ್ಗೂ ಈರುಳ್ಳಿ ಪೀಸ್ ಮೇಲಿದ್ದಂಥ ಪುದೀನಾ ಖಾರಕ್ಕೂ ರುಚಿ. ಈ ಕಬಾಬನ್ನು ತಿಂದು ನನ್ನ ಜೀವನ ಪಾವನವಾಯಿತು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಫುಲ್ ವಿಡಿಯೋ ನೋಡೋರಿಗೆ ಐ ಲವ್ ಯು ಚಾರ್ಸ್ ಅಂತ ಹೇಳ್ತಾ ಹೆಂಗಿದೆ ನೋಡಿ ಲೆಗ್ ಪೀಸು. ಓ ಮೈ ಗುಡ್ನೆಸ್, ಒಳಗೆಲ್ಲ ಹಂಗೆ ಬೆಂದೋಗ್ಬಿಟ್ಟಿದೆ. ಈ ಲೆಗ್ ಪೀಸು 80 ರೂಪಾಯಿ ಕಣ್ರಿ ಒಂದು ಪೀಸು. ಏನಿಲ್ಲ,
ಈ ಪೀಸನ್ನ ಹಿಂಗೆ ತಗೊಂಡು ತಿಂತಾರ ಕರುಮ್ ಕುರುಮ್ ಕರುಮ್ ಕುರುಮ್. ಇದು ಕೋಳಿ ಕಾಲ ಅಥವಾ ಸೊಂಡಿಗೆನ ಅಂತ ಅನ್ಸುತ್ತೆ. ಅಷ್ಟು ಕ್ರಿಸ್ಪಿಯಾಗಿದೆ. ಕ್ರಿಸ್ಪಿಯಾಗಿದ್ದರೆ ಒಳಗೆಲ್ಲ ಜ್ಯೂಸಿಯಾಗಿರಲ್ಲ ಅಂತಾರೆ, ಬಟ್ ಎಷ್ಟು ಜ್ಯೂಸಿಯಾಗಿದೆ ನೋಡಿ ಒಳಗೆ. ಆ ಮಟ್ಟಕ್ಕೆ ಬೇಯಿಸ್ತಾರೆ. ಲೆಗ್ ಪೀಸ್ ಸಿಕ್ಕಿದ್ರೆ ಲಕ್ಕು ಅಂತಾರೆ. ನನಗೆ ನೀರು ಸಿಕ್ಕಿರೋದೆ ನನ್ನ ಲಕ್ಕು, ಜೊತೆಗೆ ಲೆಗ್ ಪೀಸು ಸಿಕ್ಕಿದೆ. ಈ ಅದ್ಭುತವಾದಂಥ ಲೆಗ್ ಪೀಸನ್ನ ಪಾರ್ಟಿ ಮಾಡೋಣ ಅಂತ ನಾನು ನಿಮ್ಮನ್ನು ಕರಿತೀನಿ. ಬನ್ನಿ, ನನ್ನ ನಂಬರು ಇದೆ ಅಲ್ಲೇ ಡಿಸ್ಕ್ರಿಪ್ಷನಲ್ಲಿ. ಫೋನ್ ಮಾಡಿ. ನಿಮ್ಮ ಏರಿಯಾಗಳಲ್ಲೂ ಬಂದು ಊಟ ಮಾಡಬೇಕು, ನಿಮ್ಮ ಜೊತೆಗೆ ಏನೋ ಆಸೆ ನನಗಿದೆ. ಬನ್ನಿ, ಒಟ್ಟಿಗೆ ತಿನ್ನೋಣ. ಪ್ರೀತಿ ನಿಮ್ಮದು, ಬಿಲ್ ನಂದು, ಏನಂತೀರಿ ಅಂತ ಹೇಳ್ತಾ ಲೆಗ್ ಪೀಸ್ನ ಹಿಂಗೆ ಕಡಿತಾ ಪುದೀನ ಚಟ್ನಿ, ಈರುಳ್ಳಿ, ಅಮೋಘ, ಅದ್ದೂರಿ. ಭರ್ಜರಿ ಬೇಟೆಗದು. ಪಾರ್ಸಲ್ ಪ್ಯಾಕಿಂಗೇ ಆಗಿರಲಿ, ಇಲ್ಲೇ ತಿನ್ನೋಂಗಿದ್ರಲ್ಲಿ ಭಾಳ ಅದ್ಭುತವಾಗಿ ಫ್ಯಾಮಿಲಿ ಸಮೇತ ಬಂದು ತಿನ್ನಿ. ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳಬೇಕು. ನೀವು ಹೇಳ್ತೀರ ತಾನೆ ಸರ್? A1 ಕಬಾಬ್ ಸೆಂಟರ್ ಬರಬೇಕು ಅಂದರೆ ಹೇಗೆ ಬರ್ಬೇಕು ಸರ್? ಸರ್, ಡಾಕ್ಟರ್ ರಾಜ್ಕುಮಾರ್ ರೋಡಲ್ಲಿ ಎಡಗಡೆ ತೊಗೊಂಡ್ರೆ TV ಶೋರೂಮ್ ಸಿಗುತ್ತೆ. ಟುವರ್ಡ್ಸ್ ಪ್ರಕಾಶ್ ನಗರ ಅಯ್ಯಪ್ಪ ಟೆಂಪಲ್ ರೋಡ್ ಸಿಗುತ್ತೆ. ಅಯ್ಯಪ್ಪ ಟೆಂಪಲ್ ಸ್ವಲ್ಪ ಮುಂದೆ ಬಂದರೆ ನವಶಕ್ತಿ ಚಿಟ್ ಫಂಡ್ ಎದುರುಗಡೆ A1 ಕಬಾಬ್ ಸೆಂಟರ್. ಗೂಗಲ್ ಮ್ಯಾಪಲ್ಲಿ ನಿಮ್ಮ ನಂಬರು ಹಾಕಿರ್ತೀನಿ, ಓಕೆ. ಜೊತೆಗೆ ಗೂಗಲ್ ಮ್ಯಾಪು ಲಿಂಕ್ ಲೊಕೇಶನ್ ಹಾಕಿರ್ತೀನಿ. ಓಕೆ, ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ ಸರ್? ಸರ್, ನಾನು ಆಟೋ 30 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಈ ಅಂಗಡಿ ಸ್ಟಾರ್ಟ್ ಮಾಡಿ 12 ವರ್ಷ ಆಯಿತು. ಇದನ್ನು ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಏನೋ ಮಾಡಬೇಕು ಅಂತ ಮಾಡಿದೆ. ಮಾಡಿದಾಗ ಬರೀ ಅರ್ಧ ಕೆ ಜಿ ಸ್ಟಾರ್ಟ್ ಮಾಡಿದ್ದು. ಅರ್ಧ ಕೆ ಜಿ, 1 kg, 2 kg ಅಂತ 12 ವರ್ಷದವರೆಗೂ ಕಸ್ಟಮರ್ ಇವತ್ತುವರೆಗೂ ನನಗೆ ಕರ್ಕೊಂಡು ನಿಲ್ಲಿಸಿದ್ದಾರೆ. ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ. 4 ದಿನ ನಾನು ಊಟ ಹಾಕ್ತಾಯಿದ್ದೀನಿ. ಕಸ್ಟಮರ್ ಬಂದವರು ಯಾವತ್ತೂ ಬೇಜಾರು ಮಕ್ಕಳು ಕಳಿಸಿಲ್ಲ. ಅವರು ಬೇಜಾರು ಮಕ್ಕಳು ಹೋಗಿಲ್ಲ ಯಾವತ್ತು ಅಂಗಡಿಯಿಂದ. ಅವರು ಕೋಳಿ ಅಂಗಡಿನೂ ನಿಮ್ದೇನಾ ಸರ್? ಕೋಳಿ ಈ ಅಂಗಡಿ ಸ್ಟಾರ್ಟ್ ಮಾಡಿದ್ಮೇಲೆ ಸಪೋರ್ಟಿಂಗ್ ಇರಲಿ ಅಂದ್ಬಿಟ್ಟು ಪಕ್ಕದ ಕೋಳಿ ಅಂಗಡಿ ಮಾಡ್ಕೊಂಡಿದ್ದೆ. ಓಕೆ, ಅಲ್ಲೇ ಹೊಡೆಯೋದು, ಇಲ್ಲಿ ಇಲ್ಲೇ ಕಬಾಬ್, ಇಲ್ಲೇ ಚಿಕನ್ ಕ್ಲೀನ್ ಮಾಡ್ತೀವಿ, ಇಲ್ಲೇ ಹೊಡ್ಕೊಂತೀವಿ. ಭಗವಂತ ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಎಲ್ಲ ರೀತಿಯಾದಂಥ ಸುಖಗಳನ್ನು ನಿಮಗೆ, ನಿಮ್ಮ ಕುಟುಂಬದವ್ರಿಗೆ, ಇನ್ನೂ ವಿಶೇಷವಾಗಿ ನಿಮ್ಮೆಲ್ಲ ಸಿಬ್ಬಂದಿಗಳು ಕೊಡಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನು ಮಾಡೋದು ಸುಮ್ಮನೆ ನೀವು 12 ವರ್ಷದಿಂದ. 12 ವರ್ಷದಿಂದ ಮಾಡ್ತಿದ್ದೀರಾ? ಹಾಂ, ಯಾವ ಊರಿಂದ? ನಮ್ಮದು ಜಡಮಸಂದ್ರ, ತುರಕೆರೆ ಹತ್ರ. ಓ, ನಮ್ಮ ಜಗ್ಗೇಶ್ ಅವರು. ಹಾಂ, ಸೂಪರ್ ಸೂಪರ್, ಭಾಳ ಅದ್ಭುತವಾದ ರುಚಿ ಕೊಡ್ತಾ ಇದ್ದಾರೆ. ನಿಮ್ಮ ಹೆಸರೇನು? ಆನಂದರಾಜ್. ಆನಂದರಾಜ್ ಸರ್, ನಮಸ್ಕಾರ. ನಿಮ್ಮ ಹೆಸರು? ಸಿಂಬು ಅಂತ. ಓಕೆ, ಸಿಂಬು. ತಮಿಳ್ ಆಕ್ಟರ್ ಸಿಂಬುನಾ ಸರ್ ನೀವು? ಹೇಗಿದೆ ಕಬಾಬು? ಟೇಸ್ಟ್ ಅಂತೂ ಸಖತ್ತಾಗಿದೆ. ಓಕೆ. ಯಾವಾಗಲೂ ತುಂಬ ರಶ್. ಓಕೆ. ಒಂದಿನೂ ಕಡಿಮೆ ಅಂತೂ ಇಲ್ಲ. ಓಕೆ. ಯಾವಾಗ ನೋಡಿದ್ರು ಫುಲ್ ರಶ್ ಅಂತ ಕ್ಯೂ ನಿಂತ್ಕೋಬೇಕು. ಓಕೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಬೇರೆ ಎಲ್ಲೂ ಸಿಗಲ್ಲ ಈ ರೇಟಿಗೆ, ಈ ಕಡಿಮೆ ರೇಟಿಗೆ ಬೇರೆ ಎಲ್ಲಿ ಈ ಥರ ನನ್ನ ಪ್ರಕಾರ ಸಿಗ್ತಾ ಇಲ್ಲ. ಕಬಾಬ್ಗೆ ಹಾಕಿರೋ ಮಸಾಲದ ಬಗ್ಗೆ ಹೇಳಿ. ಅದೇನು ಕಲರ್ ಥರ ಕಾಣುತ್ತಾ ಅಥವಾ ಹೋಮ್ ಮೇಡ್ ಮಸಾಲ ಥರ ಕಾಣುತ್ತಾ? ಹೋಮ್ ಮೇಡ್. ರುಚಿಯಾಗಿದೆ. ರುಚಿ ಸಖತ್ತಾಗಿದೆ. 5ಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ? 5ಕ್ಕೆ 5. ಅಷ್ಟು ಚೆನ್ನಾಗಿದೆಯಾ? ಅಷ್ಟು ಚೆನ್ನಾಗಿದೆ. ಒಂದ್ಸಲಿ ಬನ್ನಿ ತಿನ್ನು ನೋಡಿ. ಇವ್ರು ಒಬ್ಬರ ಹತ್ರ ತಗೊಂಡೋಗಿ ಮನೆಗೆ ಯೂಸ್ ಮಾಡೋದು, ಬೇರೆ ಎಲ್ಲಿ ತಗೊಂಡ್ರು ನಮ್ಮ ಮಕ್ಳಿಗಾಗಲಿ ನಮಗಾಗಲಿ ಹಿಡಿಸಲ್ಲ. ಸೊ ಲಾಸ್ಟ್ 10-12 years ಆಲ್ಮೋಸ್ಟ್ ಇಲ್ಲೇ ತಗೊಳ್ತಾ ಇರೋದು. ಮಲ್ಲೇಶ್ವರ ಕಬಾಬ್ ಅಂತಂದರೆ ವಿತೌಟ್ ಕಲರ್ ಆಗ್ತದೆ. ಮನೆಯಲ್ಲೇ ರೆಡಿ ಮಾಡಿ ತಂದು ಮಸಾಲಾನ ಹಾಕಿ ರೆಡಿ ಮಾಡಿ ಮಾಡ್ತಾರಂಥ ಕಬಾಬು ಚೆನ್ನಾಗಿದೆ. ದಯವಿಟ್ಟು ಬಂದಿರಿ ತಗೊಳ್ಳಿ. ರುಚಿನೂ ಚೆನ್ನಾಗಿದೆ, ಖಾರವಾಗಿದೆ, ಟೇಸ್ಟಿಯಾಗಿದೆ. ಮನೇಲಿ ನಿಮ್ಮ ತಾಯಿಯವರು, ನಿಮ್ಮ ಹೆಂಡತಿಯವರು ಅಥವಾ ನಿಮ್ಮ ಅಕ್ಕ ತಂಗಿ ಎಲ್ಲನೂ ಮಾಡ್ತಾರೆ ಕಬಾಬ್ನ. ಆ ಕಬಾಬ್ಗೂ ಈ ಕಬಾಬ್ಗೂ ಏನು ವ್ಯತ್ಯಾಸ? ಮಸಾಲೆ ಒಂದೇ ಡಿಫ್ರೆನ್ಸ್. ಮಸಾಲೆ ಒಂದೇ. ನಾನು ಮಸಾಲೆ ಬೇಕಾದ್ರೆ ಇಲ್ಲಿಂದನೇ ಇಸ್ಕೊಂಡು ಮನೇಲಿ ಯಾವ ಒಂದೊಂದು ದಿನ ಮಾಡ್ತೀನಿ ನಾನು ಅದನ್ನು. ಓ, ಹೌದಾ? ಹೌದು, ನನಗೆ ಕೊಡ್ತಾರೆ ಮಸಾಲೆ ಇಲ್ಲಿಂದಾನೆ. ಓಕೆ. ಇವತ್ತೇನು ಪಾರ್ಸಲ್ ತಗೊಳಕ್ ಬಂದ್ರೆ ತಿನ್ನಕ್ ಬಂದ್ರ? ಪಾರ್ಸಲ್. ಹೇಗಿದೆ A1 ಕಬಾಬು? A1 ಕಬಾಬ್ A1 ಆಗಿದೆ ಸರ್. ನಮ್ಮ ಪ್ರಕಾಶ್ ನಗರದಲ್ಲಿ ಇರೋಂಥ ತುಂಬ ರುಚಿಕರವಾದಂಥ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಕಬಾಬ್ ಸೆಂಟರ್ ಇದೆ ಸರ್. ತುಂಬ ಹೈಜಿನಿಕ್ ಆಗಿದೆ, ತುಂಬ ರುಚಿಕಟ್ಟಾಗಿ ಮಾಡ್ತಾರೆ. ಮತ್ತು ಅಫೋರ್ಡಬಲ್ಲು, ಯಾರಿಗೋ ಬಡವ್ರಿಗೆ ಎಲ್ಲರಿಗೂ ಮಧ್ಯಮವರ್ಗದವ್ರು ಕರೆಕ್ಟಾಗಿದೆ ಸರ್. ಇದು ರುಚಿ ಮಾತ್ರ A1 ಬಿರಿಯಾನಿ ಆ್ಯಂಡ್ ಕಬಾಬ್ ಸೆಂಟರ್ ಹೇಗಿದೆ ಅದೇ ಥರ A1 ಆಗಿದೆ ಸರ್. ಮನೇಲಿ ಅಮ್ಮ ಅಕ್ಕ ಎಲ್ಲ ಮಾಡ್ತಾರಲ್ವಾ ಕಬಾಬು? ಹೌದು ಸರ್, ಮಾಡ್ತಾರೆ. ಆ ಕಬಾಬು ಈ ಕಬಾಬು ಏನು ವ್ಯತ್ಯಾಸ? ಎರಡು ವ್ಯತ್ಯಾಸ ಇಲ್ಲ ಸರ್, ಸೇಮ್ ಟೇಸ್ಟ್ ಅದೇ ಥರ ಮನೇಲಿ ಮಾಡಿರೋ ಥರನೇ ಇರುತ್ತೆ ಸರ್. ಓಕೆ.
ಈ ಕಬಾಬ್ ತಿನ್ನೋವಾಗ ಕಲರ್ ಹಾಕಿದೆ ಅಂತ ಅನ್ಸುತ್ತಾ? ಇಲ್ಲ ಸರ್, ಕಲರ್ ಅನ್ನು ಬರೀ ನ್ಯಾಚುರಲ್ ಆಗಿ ಮಾಡ್ತಾರೆ ಸರ್ ಇವರು, ನ್ಯಾಚುರಲ್ ಆಗಿ. ನ್ಯಾಚುರಲ್ ಆಗಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವೇ ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಇಲ್ಲಿ. ನೋಡಿದ್ರಲ್ಲ, ಪ್ರಕಾಶ್ ನಗರದಲ್ಲಿ ಪಕ್ಕಾ ರುಚಿಯಾದಂಥ ಕಬಾಬು. ಏನಿಲ್ಲ, ರಾಜ್ಕುಮಾರ್ ರೋಡಲ್ಲಿ ನೀವು ಬರ್ತಾ ಇದ್ದರೆ ಹಂಗೆ ನಿಮಗೆ TVS ಒಂದು ಶೋರೂಮ್ ಸಿಗುತ್ತೆ. ಅದಕ್ಕೆ ಮುಂಚೆ ಲೆಫ್ಟ್ ತೊಗೊಂಡ್ರೆ ಪ್ರಕಾಶ್ ನಗರ ರೋಡ್, ಅದು ರೈಟ್ ಸೈಡಲ್ಲಿ ಅಯ್ಯಪ್ಪ ಟೆಂಪಲ್ ಬರುತ್ತೆ. ಹಂಗೇ ಒಂಚೂರು ಮುಂದೆ ಬರ್ತಾ ಇದ್ದರೆ ಕೊನೆ ಅಂಗಡಿ ಕಬಾಬ್ ಅಂಗಡಿ ಅದು, ಓಕೆನಾ? ಎದುರುಗಡೆ ಒಂದು ಕೋಆಪ್ರೇಟಿವ್ ಬ್ಯಾಂಕ್ ಇದೆ, ಚಿಟ್ ಫಂಡ್ ಬ್ಯಾಂಕು, ಅದ್ರ ಎದುರುಗಡೆನೇ ಬರುವಂಥದ್ದು. ಅದರ ಪಕ್ಕ ಕೆನರಾ ಬ್ಯಾಂಕ್ ATM ಇದೆ. ಡಿಸ್ಕ್ರಿಪ್ಷನಲ್ಲಿ ಅವ್ರ ಫೋನ್ ನಂಬರ್ನ, ಜೊತೆಗೆ ಸ್ಕ್ರೀನ್ ಮೇಲೂ ಅವ್ರ ಫೋನ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಮ್ಯಾಪ್ ಕೊಟ್ಟಿರ್ತೀನಿ. ಬನ್ನಿ, ತಿನ್ನಿ. ಅದ್ಭುತವಾದಂಥ ಕನ್ನಡಿಗರ ರುಚಿ, ಮನೆ ರುಚಿ, ಯಾವುದೇ ರೀತಿ ಕಲರು, ಸೋಡಾ, ಮತ್ತೊಂದು ಮಗದೊಂದು ಹಾಕದೆ ಪಕ್ಕ ಮನೆ ರುಚಿ. 5 ಪೀಸು 50 ರೂಪಾಯಿ ಮಾತ್ರ. ಬನ್ನಿ, ತಿನ್ನಿ, ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಮತ್ತೆ ನಾನು ಮುಂದಿನ ವೀಡಿಯೋಲಿ ಭೇಟಿಯಾಗಿ ನಿನ್ಕೊಂಡ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು? ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇ ನನ್ನ ಶಕ್ತಿ, ನೀವೇ ನನ್ನ ಉತ್ಸಾಹ, ನೀವೇ ನನ್ನ ಬದುಕಿನ ಬೆಳಕು. ಪೀಸ್.